ಎಲ್ಲ ನನ್ನ ರೈತ ಬಂಧುವರಿಗೂ ಕೂಡ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಶುಂಠಿ ಬೆಲೆ ದಿನದಿಂದ ದಿನಕ್ಕೆ ಇಳಿಕೆ ಆಗ್ತಾ ಇದೆ. ಆದರೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಮಾರ್ಕೆಟ್ ಬೆಲೆ ಇದೆ, ಪ್ರೈಸ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಮಾರ್ಕೆಟ್ ಪ್ರೈಸ್ ಇದೆ ಅಂತ ನೋಡ್ತಾ ಹೋಗ್ಬಿಡೋಣ. ನೋಡಿ, ಬೆಂಗಳೂರಿನಲ್ಲಿ ನೋಡಿ ಫ್ರೆಂಡ್ಸ್, 3,000ದಿಂದ ಹಿಡಿದು 3,200 ರೂಪಾಯಿವರೆಗೂ ಕೂಡ ಕನಿಷ್ಠ ಅಥವಾ ಗರಿಷ್ಠ ಬೆಲೆ ಶುಂಠಿ ಬೆಲೆ ನಡೀತಾ ಇದೆ ಅಂತಲೇ ಹೇಳ್ಬೋದು ಪ್ರತಿ ಕ್ವಿಂಟಲ್ಗೆ. ಇದು ನಿಮಗೆ ಒಂದು ಒಳ್ಳೆಯ ಬೆಂಬಲ ಬೆಲೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಬೆಂಗಳೂರಿನಲ್ಲಿ. ತದನಂತರ ರಾಮನಗರದಲ್ಲಿ ನೀವು ನೋಡ್ತಾ ಇರ್ಬೋದು 2,500 ರೂಪಾಯಿಯಿಂದ ಹಿಡಿದು 2,800 ರೂಪಾಯಿವರೆಗೂ ಕೂಡ ಗರಿಷ್ಠ ಮತ್ತು ಕನಿಷ್ಠ ಬೆಲೆ ನಡೆದಿದೆ ಅಂತಲೇ ಹೇಳ್ಬೋದು. ಶುಂಠಿ ಅಥವಾ ಜಿಂಜರ್ ಮಾರ್ಕೆಟ್ ಪ್ರೈಸ್ ಇಲ್ಲಿ ಇಷ್ಟು ನಡೀತಿದೆ ಅಂತಲೇ ಹೇಳ್ಬೋದು ಪ್ರತಿ ಕ್ವಿಂಟಲ್ಗೆ. ಅದೇ ರೀತಿಯಾಗಿ ಮೈಸೂರು ಬಂಡಿಪಾಳ್ಯ ಮಾರ್ಕೆಟ್ನಲ್ಲಿ ನೋಡಿ 1,800 ರೂಪಾಯಿಯಿಂದ ಹಿಡಿದು 1,900 ರೂಪಾಯಿವರೆಗೂ ಕೂಡ ಮೈಸೂರಿನಲ್ಲಿ ಪ್ರತಿ ಕ್ವಿಂಟಲ್ಗೆ ನಡೆದಿದೆ. ಆದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೋದರೆ 2,000 ರೂಪಾಯಿವರೆಗೂ ಕೂಡ ತಗೊಳ್ಬೋದು. ಇದರ ಡೀಟೇಲ್ಸ್ ಬೇಕಾಗಿದ್ದರೆ ಮೈಸೂರಿನ ನೀವೇನಾದರೂ ಶುಂಠಿ ಸೇಲ್ ಮಾಡ್ಬೋದಾಗಿದ್ದರೆ ನನ್ನ ಈ ವಿಡಿಯೋ ಲಾಸ್ಟ್ ಸ್ಕ್ರೀನ್ನಲ್ಲಿ ಇವರ ಡೀಟೇಲ್ಸ್ ಕೊಟ್ಟಿರ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಹೋಗಿ ಡೀಟೇಲ್ಸ್ ತಗೊಂಡು ಮಾರಾಟ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಹುಣಸೂರಿನಲ್ಲಿ 1,400 ರೂಪಾಯಿ ಫಿಕ್ಸ್ ಆಗಿರುತ್ತೆ. ಇದು ಕನಿಷ್ಠ ಮತ್ತು ಗರಿಷ್ಠ ಬೆಲೆ ಆಗಿರುತ್ತೆ ಪ್ರತಿ ಕ್ವಿಂಟಲ್ಗೆ. ಅದೇ ರೀತಿಯಾಗಿ ಪಿರಿಯಾಪಟ್ಟಣದಲ್ಲಿ ಕೂಡ ಸೇಮ್ ರೇಟ್ 1,400 ರೂಪಾಯಿಂದ ಹಿಡಿದು 1,450 ರೂಪಾಯಿವರೆಗೂ ಕೂಡ ನಡೆದಿದೆ ಅಂತಲೇ ತಿಳಿಸ್ಬೋದು. ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ನೋಡ್ತಾ ಇರ್ಬೋದು ನೀವು 3,000 ರೂಪಾಯಿಂದ ಹಿಡಿದು 3,050, 100 ರೂಪಾಯಿವರೆಗೂ ಕೂಡ ಶಿವಮೊಗ್ಗದಲ್ಲಿ ನಡೆದಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಅತಿ ಹೆಚ್ಚು ನಡೆದಿರುವ ಬೆಲೆ ಆಗಿರುತ್ತೆ ಪ್ರತಿ ಕ್ವಿಂಟಲ್ಗೆ. ಅದೇ ರೀತಿಯಾಗಿ ನೋಡಿ, ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ನೋಡ್ತಾ ಇರ್ಬೋದು ನೀವು, ಮೈಸೂರು, ಹುಣಸೂರು ಮತ್ತು ಪಿರಿಯಾಪಟ್ಟಣ ಮಾರ್ಕೆಟ್ನಲ್ಲಿ ದರಗಳು 1,400ರಿಂದ ಹಿಡಿದು 1,500 ಪ್ರತಿ ಕ್ವಿಂಟಲ್ಗೆ ಇವೆ. ಇದು ರೈತರಿಗೆ ಕಡಿಮೆ ಲಾಭದಾಯಕವಾಗಿರಬಹುದು. ಅದೇ ರೀತಿಯಾಗಿ ಇದೇ ಮೈಸೂರು ಬಂಡಿಪಾಳ್ಯ ಮಾರ್ಕೆಟ್ನಲ್ಲಿ 1,900 ರೂಪಾಯಿ ನಡೀತಾ ಇದೆ ನೋಡಿ. ಅದಕ್ಕೆ ನಿಮಗೆ ಈ ವಿಡಿಯೋ ಲಾಸ್ಟ್ ಸ್ಕ್ರೀನ್ನಲ್ಲಿ ನಿಮಗೆ ಇವರ ಬಗ್ಗೆ ಮಾಹಿತಿ ನೀಡಿರ್ತೀನಿ, ಹೋಗಿ ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇತರ ದರ ಕುಸಿತಗಳು ರೈತರಿಗೆ ಆರ್ಥಿಕ ಸ್ಥಿತಿ ಪರಿಣಾಮ ಬೀರುತ್ತಿದ್ದು, ಸರ್ಕಾರದಿಂದ ಬೆಂಬಲ ಬೆಲೆ ನಿರ್ಧಾರ ಅಥವಾ ಮಾರುಕಟ್ಟೆ ಹಸ್ತಕ್ಷೇಪದ ಅಗತ್ಯವಿದೆ ಎಂದು ರೈತರು ಅಭಿಪ್ರಾಯಪಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಅದಕ್ಕಾಗಿಯೇ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕೂಡ ಸರ್ಕಾರಕ್ಕೆ ಒಂದು ಮನವಿ ನೋಡಿ, ರೈತರಿಗೆ ಒಂದು ಬೆಂಬಲ ಬೆಲೆ ನೀಡಿ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು ಮನವಿ ನೀಡುತ್ತಿದ್ದೇವೆ. ಅದೇ ರೀತಿಯಾಗಿ ನಾನು ಆಲ್ರೆಡಿ ಹೇಳಿದ ಹಾಗೆ ನೋಡಿ ಫ್ರೆಂಡ್ಸ್, ಮೈಸೂರಿನಲ್ಲಿ ಬ್ರದರ್ ಜಿಂಜರ್ ಟ್ರೇಡರ್ಸ್ ಅಂತಿದೆ. ಇದು ಒಳ್ಳೆಯ ಮಾರ್ಕೆಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಶುಂಠಿ ತಗೊಳ್ತಾರೆ, ನೀವು ಸೇಲ್ ಮಾಡ್ಬೋದಾಗಿರುತ್ತೆ. ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.